ಯಾವ ಊರಮ್ಮ ನಿಮ್ಮದು? ಏನು ಸಮಸ್ಯೆ ಏನಮ್ಮ? ಯಾವುದು ಹೊಲ? ಹೌದಾ, ಏನು ಯಾರು ಇದು ಮಾಡಿದ್ದಾರೆ? ಅವರೇ ಗಿರಿಯಪ್ಪ ಅಂತ ಮಾಡ್ಯಾರ್ರಿ. ಏನು ಮಾಡಿದ್ದಾರೆ? ನಮ್ಮ ಹೊಲ ಕಳ್ತಂಡ್ಲ ಹೆಸರು ಕಳ್ತಂಡ್ಲ ಮಾಡ್ಸಂಗ್ ಕೇಸ್ ಇವಾಗ ನಮಗಿಲ್ಲ ಅಂತಾರ್ರಿ ಅವರು. ಯಾರು? ಗಿರಿಯಪ್ಪ. ಮತ್ತೆ ಅವರು ನಮಗೆ ಅಲ್ಲೇ ಮಾಡಿದ್ದಾರೆ, ನಮ್ದು ಹೊಲ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಹೇಳ್ತಾರ್ರಿ ಅವರು. ಅವ್ರು ನಮ್ಗೆ ಭಾಗ ಕೊಡೋದಿಲ್ಲ ಅಂತಾರೆ. ಯಾರು? ಮತ್ತೆ ಗಿರಿಯಪ್ಪ. ಅದು ಹೊಲ ಯಾರ್ದು? ನಮ್ದು ಅಂತಾರಲ್ಲ ಅವರು. ನಮ್ಮದು ಹೊಲ. ಅವ್ರ ಭಾಗದ ಅವ್ರದ್ದು ಐತೆ, ನಮ್ಮ ಭಾಗದ ನಮ್ಗೆ ಐತೆ. ಮತ್ತೆ ನಿಮ್ಮದು ಭಾಗ ಏನಿದೆ? ಅವ್ರ ಭಾಗದ್ದು ನಮ್ಮ ಭಾಗದ್ದು ಮಾಡ್ಸಂಬಿಟ್ಟ ನಾವು ಕಳ್ತಂಡ್ಲಿ. ಯಾರು? ಅವನೇ ಗಿರಿಯಪ್ಪ. ಮತ್ತೆ ಈಗ ಹೆಂಗ ನಿಮ್ಮ ಮುಂದೆ ಹೆಂಗಮ್ಮ ನಿಮ್ಮದು? ನಮಗೆ ಬೇಕು ಇವಾಗ ಭಾಗ. ಈಗ ಸ್ಟೇಷನಿಗೆ ಬಂದ್ರಲ್ಲ, ಏನಂದ್ರು? ನಮ್ಮ ತಾತನ ಭಾಗ ನಮಗೆ ಬೇಕು. ನಿಮ್ಮ ತಾತನ ಹೆಸರೇನು? ಹನುಮಂತ್ರಿ. ಹನುಮಂತ. ಅವ್ರಿಗೆ ಎಷ್ಟು ಜನ? ಅತ್ತಿಗ ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು. ಮತ್ತೆ ಈಗ ಮುಂದೆ ಇವ್ರೇನು ಇವ್ರು ಗಿರಿಯಪ್ಪವ್ರೇನು? ಅವ್ರ ಇನ್ನೊಬ್ಬಕ್ಕೆ ಹೆಣ್ತಿ ಮಕ್ಕಳು ಅವರು. ಮತ್ತೆ ಈಗ ಯಾರ್ದು ಜಮೀನು? ಇಷ್ಟಕ್ಕೆ ಯಾರ್ದು? ಇಬ್ಬರಿಗೆ. ಅವ್ರಿಗೆ ನಮ್ಮ ತಾತಂದು. ಈಗ ಯಾರ್ಯಾರಿಗೆ ಬರ್ಬೇಕು ಈಗ ಪಾಲದು? ಅವರಿಗೆ ಬರಬೇಕು, ನಮಗೆ ಬರಬೇಕು. ಈಗ ಮತ್ತೆ ಅವ್ರ ಹೆಸರು ಮೇಲೆ ನಮ್ಮ ಹೆಸರು ಮೇಲೆ ಇದೆ ಅಂತಾರ. ಮಾಡ್ಸಂಡ ನಾವು ಕಳ್ತಂಡಿ. ಮತ್ತೆ ಈಗ ಮುಂದೆ ಹೆಂಗಮ್ಮ ನಿಮ್ಮ ನಿರ್ಧಾರ? ಈಗ ನಮ್ಗೆ ಯಾರು ಇಲ್ರಿ, ಮತ್ತೆ ತಂದಿಲ್ಲ ತಾಯಿಲ್ಲ, ಮತ್ತೆ ನಮಗೆ ಬೇಕು. ನಿಮಗೆ ಬೇಕೇನಮ್ಮ? ಈಗ ಏನಂತಾರೆ? ಈಗ ಸ್ಟೇಷನ್ಗೆ ಹೋಗಿದ್ರೆ ಏನಂದ್ರು? ಅವ್ರು ಕಂಪ್ಲೇಂಟ್ ಕೊಡ್ತು ಅಂದ್ರಿ. ನೀವು? ನಾವು ಕೊಡ್ತೀವಿ. ಹೌದಾ? ಅಂದ್ರೆ ನಿಮಗೇನು ಜಮೀನು ಬೇಕಾ? ಅಲ್ಲ, ಅವ್ರಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಹಾಸ್ಪಿಟಲ್ ಇದ್ರು. ಇಲ್ಲ ಇಲ್ರಿ, ಯಾರು ಹೋಗಿಲ್ಲ, ಅವ್ರಿಬ್ರೇ ಹೋಗಿದ್ರು. ಅಲ್ಲ, ಮತ್ತೆ ಹೊಡೆದಿದ್ದಾರೆ ಅಂತ ಹೇಳಿದಾರಲ್ಲ. ಹೊಡೆದ ಸುಳ್ಳು, ಎಲ್ಲ ಸುಳ್ಳು. ನಾವು ಹೋಗಿ ದವಾಖಾನೆಗೆ ಮಕ್ಕಂಡ್ರಿಗೂ ಹೊಡೆದಾರ ಅಂತ ಹೇಳ್ತೀವಿ ನಾವು. ಎಲ್ಲ ನಾವು ಏನು ಅವ್ರು ಮುಟ್ಟಿಲ್ಲ, ಮಾತಾಡ್ಸಿಲ್ಲ. ಎಲ್ಲ ಸುಳ್ಳು ನೋಡ್ರಿ ಅವ್ರು ಹೇಳಿದ್ದೆಲ್ಲ. ನಿಮ್ಮ ಹೆಸರು? ವೀರೇಶ್ ಸರ್. ಯಾವ ಊರು ಸರ್ ನಿಮ್ಮದು? ಕೊರ್ವಿ ಸರ್. ಏನು ಸಮಸ್ಯೆ ಏನಾಗಿದೆ? ಏನಿಲ್ಲ ಸರ್, ನಾನು ಜಮೀನು ಚೆನ್ನಾಗಿದೆ. ಈ ಗಿರಿಯಪ್ಪ ಅಂತಂದು ಜಮೀನಿಗೆ ಬಂದಿದ್ದ ಟಿಲ್ಲರ್ ಹಾಕ್ಯಂದು ನಾವು ಬೇಡಪ್ಪ, ನಿಮಗೆ ಭಾಗ ಬಂದಿದ್ದು ನಮಗೆ ಭಾಗ ಬರುತ್ತೆ. ನಮ್ಮ ತಾತಂದು ಇಬ್ಬರು ನಾವು ಮೊಮ್ಮಕ್ಕಳು ಅಂದ ಕೇಸಿ ನಾವು ಈ ದಿನ ಮಾಡಿಸ್ತೀನಿ ಅಂತಂದು ಹಿಂಗೆ ಕೋರ್ಟ್ ಕಚೇರಿಗೆ ಬೇಡ ಅಂತಂದು ಕೇಸಿ ನಾವು ಸುಮ್ಮನೆ ಗುದ್ದಾಡ್ಲಾರ್ದಂಗೆ ಬೇಕಂತ ತಗೊಂಬಂದು ಟಿಲ್ಲರ್ ತಗೊಂಬಂದು ನನ್ನ ಹೆಸರು ಐತಂದು ಗುಂಡಗಿರಿ ಮಾಡಿ ಕೇಸಿ ಟಿಲ್ಲರ್ ಓಡ್ಸಕ್ಕೆ ಬಂದಿದ್ದು ಸರ್. ನಾವೇನು ಬೇಡಪ್ಪ, ಸುಮ್ಮನೆ ಅಣ್ಣತಮ್ಮರಾಗಿರಮ್ರಿ, ನಾವು ಒಂದೊಟ್ಟಾಗಿರೋನ್ ಕೇಸಿ ನಾವು ಇದು ಸರಿ ಹೋಗಮ್ರಿ, ಬಿತ್ತಿಗೆ ನಾವು ತಲೆಗೆ 4 ಎಕರೆ ಅಂತ ಮಾಡಿಸ್ಬೇಕಂತ ನಾವು ಮಾಡಿದ್ದೀವಿ ರೀ. ಆಮೇಲೆ ನಾನು ಮಾಡಲ್ಲ, ನನ್ನ ಹೆಸರು ಐತೆ, ನಮ್ಮ ತಾತಂದಿದ್ದು ಅಂದರೆ ಅವ್ರಿಗೆ ಬಂದೆ ತಾತನ್ರಿ, ನಮಗೆ ತಾತಲ್ಲ. ಅದೇ ನಾವು ಕೇಳಕ್ಕೆ ಹಚ್ಚಿದ್ವಿ. ಜಮೀನು ಯಾರು ಸರ್? ಅದು ಹಿರಿಯ ಹನುಮಂತ ಸರ್. ಹಿರಿಯ ಹನುಮಂತ ಅಂದಿದ್ರೆ ಹಿರಿಯ ಹನುಮಂತ ಆತ ಮೊಮ್ಮಗ ಆಗ್ಬೇಕು, ನಾನು ಮೊಮ್ಮಗ ಆಗ್ಬೇಕು ಅಂದಮೇಲೆ ಇದಾದ್ರೂ ಸರ್ ಅವರು ನನ್ನ ಹೆಸರು ಐತೆ, ನಾನು ಏನು ಮಾಡ್ಕೊಂತೀರಿ ಮಾಡ್ಕ್ಯಾರ ಹೋಗ್ರಿ ಅಂತಂದ. ಬೇಡಪ್ಪ, ನಿನ್ನ ಹೆಸರು ಇದ್ರೆ ನಾನು ಕಾಲನ್ನು ಕೈಯನ್ನು ಬೋದ್ ಕೇಸಿ ನಮ್ಮ ಹೆಸರು ಇದು ಮಾಡು ಅಂತ ಕೇಳಿದ್ರೆ, ಇಲ್ಲಲೇ ನಾನೇನು ಕೊಲೆ ಮಾಡ್ತೀರಿ, ಏನು ಕೇಸ್ ಮಾಡ್ತೀರಿ, ಏನು ಮಾಡ್ತಾರೆ ಮಾಡಿ ಹೋಗ್ರಿ ಅಂತ ಹೇಳಿದ್ರಿ. ನಾವ್ ಯಾಕೆ ಮಾಡಂದಪ್ಪ ಅಂದ ಕೇಸಿ ನಾವು ಸರಿ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ, ಅವ್ರ ಹೆಣ್ಮಕ್ಳು ಇದ್ದಿಲ್ರಿ, ಅವ್ರು ಬಡದಾರ ಅಂತ ಹೇಳಿದ್ರು. ಅವ್ರು ಕೂಲಿ ಹೋಗಿದ್ರು ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳು ಎದಕ್ಕೆ ಕಾಪಾಸಾರ ಅಂತ ಕೇಸಿ ಓಡಿ ಬಂದ್ರು. ಅಂಬದು ಅವ್ರ ಕೊನೆ ಎದಕ್ಕೆ ಗುದ್ದಾಡ್ತಾರೆ, ಸುಮ್ಮನೆ ಅಣ್ಣ ತಮ್ಮರಾಗಿದ್ದ ಮೇಲೆ ಸುಮ್ಮನೆ ಹೋಗ್ರಿ ನಡ್ರಿ ಅಂತಂದು ಆತನ ಇದು ಮಾಡಬಾರ್ರಿ ಅಂತಂದು ಆತನ ಕಳಿಸಿದ್ರಿ. ನಾವು ಸುಮ್ಮನೆ ಬಂದಿವ್ರಿ. ಸುಮ್ಮನೆ ಹೊಡೆದಾರ, ನಮ್ಮನ್ನ ಪಕ್ಕಿಗೆ ಗುದ್ದಾರ, ಅಲ್ಲಿ ಗುದ್ದಾರ, ತಲೆಗೆ ಗುದ್ದಾರ ಅಂತಂದ್ರೆ ನಾವು ಒಂದೇಟು ಮುಟ್ಟಿಲ್ರಿ ಅವ್ರನ್ನ. ಒಂದೇಟು ಮುಟ್ಟಿಲ್ಲ, ಏನಿಲ್ಲ. ಇವಾಗ ಮುಂದೆ ನೋಡಿದ್ರೆ ಭಾಗ ಕೇಳಕ್ ಹೋದ್ರಿ, ನಂದು ಅಲ್ಲ, ನಾನು ಮಾಡಿಸ್ತೀನಿ ಹೇಳ ಅಂತನ್ರಿ. ಸುಮ್ಮನೆ ಇವಾಗ ಒಂದು 20 ವರ್ಷ ಆಯ್ತ್ರಿ ಅದ್ರಂಗೆ ತಿರುಗ್ತಾನ್ರಿ. ಗಿಡಗಳು ಮಾರಿಕೆಂದು ಎಲ್ಲ ಮಾರಿಕೆಂದು ಇದೇ ರೀತಿ ಮಾಡಕ್ ಹಚ್ಚನ್ರಿ. ನಾವು ಸಣ್ಣವ್ರು ನಮ್ಮ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟಿವಿ. ಕಳ್ಕೊಂಡ್ಮೇಲೆ ನಮ್ಮಪ್ಪನ ಇರೋ ಕಾಲಕ್ಕನ ಮಾಡಿಸು ಅಂತ ಹಿಂಗೆ ನಮ್ಮಪ್ಪನವ್ರನ್ನ ತಿರುಗಿಸಿದ್. ಇವತ್ತು ಮಾಡ್ತಾನೆ, ನಾಳೆ ಮಾಡ್ತಾನೆ ನಡೆ ಅಂದ ಕೇಸಿ ಸುಮ್ಮನೆ ಆದ್ರು. ಇವಾಗ ನಾವು ನಮ್ಮಪ್ಪನವ್ರು ಸತ್ತೋಗಿದ್ದ ಸಲಗೆ ನಾವು ಕೇಳಕ್ ಹಚ್ಚಿವ್ರಿ. ಕೇಳಿದ ಮೇಲೆ ಕಳ್ತಂತ ತಾನು ಮಾಡ್ಸ್ಕೊಂಬಿಟ್ಟಾನ. ಇಲ್ಲಲೇ ನಿಮ್ಮಪ್ಪನವ್ರು ಕೈ ಮಾಡ್ಯಾರ ನೋಡಿ, ಹಂಗ ಹಿಂಗಂತ ಗುಂಡಗಿರಿ ತೋರ್ಸಕ್ ಹಚ್ಚನ್ರಿ ನಾವು. ಲಿಂಗೇ ಸರ್. ಯಾವ ಊರು ನಿಮ್ಮದು? ಕೊರ್ವಿ ಸರ್. ಹೌದಾ, ಏನು ಸಮಸ್ಯೆ ಏನಾಗಿದೆ? ಏನಿಲ್ಲ ಸರ್, ನಮ್ಮ ಬಾಮಯ್ಯನ ಹೊಲಕ್ಕೆ ಬಂದಿದ್ದರು. ಯಾರು? ಗಿರಿಯಪ್ಪ ಅಂತ ಬಂದಿದ್ರು. ನಾವು 3-4 ಸತಿ ಕೇಳಿದ್ದೀವಿ.
ಎಲ್ಲರಿಗೆ ಭಾಗ ಬರ್ಬೇಕಂತ ನಾನು ಕೇಳ್ಕೊಂಡಿ. ಹಾಂ ಹೊಡ್ದಾರ ಅಂತ ಹೇಳಿ ಕೇಸ್ ಮಾಡಕ್ಕೆ ಹೋಗ್ಯಾನ್ರಿ. ಹ್ಞೂ ನಾವು ಬಡ್ದಿಲ್ಲ ಬಿಟ್ಟಿಲ್ಲ ಅವನ್ನ, ಹ್ಞೂ ಸುಮ್ಮನೆ ಬಡಿ ಅಂತ ಬಂದಿದ್ದ. ಹ್ಞೂ ಬೇಡಪ್ಪ, ನಿಮ್ಮ ಅಣ್ಣ ತಮ್ಮರ ಭಾಗ ನೀವು ಹಂಚಿಗೆರಿ ಹ್ಞೂ ತಲಕ್ಕಿಷ್ಟು ಹಂಚಿಗೆರಿ ಅಂತ ನಾವು ಅಂದ್ವಿ. ಹ್ಞೂ ಹ್ಞೂ ಅಂದಮೇಲೆ ಇಲ್ರಿ ಎಲ್ಲ ನಮ್ಮದೇ ಅಂತ ಹೇಳಿದ. ಮತ್ತೀಗ ಜಮೀನು ಯಾರು ಅದಿಷ್ಟಕ್ಕೆ? ನಮ್ಮ ತಾತನವ್ರದ್ರಿ. ಹ್ಞೂ ಮತ್ತೀಗ ಅವು ಗಿರಿಯಪ್ಪ ಅವ್ರು ನಮ್ದು ಅಂತಾರಲ್ಲ? ಅವ್ರ ತಾತನವ್ರು ಒಂದೇ, ನಮ್ಮ ತಾತನವ್ರು ಒಂದೇ. ಹಾಂ ಹ್ಞೂ ಆದರೆ ಇಬ್ಬರು ಹೆಂಡ್ರಿ ಅವ್ರಿಗೆ. ಹ್ಞೂ ಅವ್ರಿಗೆ ಅರ್ಧ ಬರ್ಬೇಕು, ನಮಗೆ ಅರ್ಧ ಬರ್ಬೇಕು. ಹ್ಞೂ ಕೇಳಿದರೆ ನಾವು ಕೊಡೋದಿಲ್ಲ, ಹ್ಞೂ ಹಂಗ ಹಿಂಗ ಅಂತ ಮಾತಾಡ್ತಾನೆ. ಮುಂದೆ ನಮಗೆ ಹೊಡೆದಾರ, ಅಲ್ಲೇ ಮಾಡಿದ್ದಾರೆ, ನಮಗೆ ಎಲ್ಲ ಮುಟ್ಟಿಲ್ಲ, ನಾವು ಮುಟ್ಟಿದ್ರೆ ಮುಟ್ಟಿವಿ ಅಂತ ಹೇಳ್ತೀವಿ. ಹ್ಞೂ ಮತ್ತು ಅವ್ರು ಆಸ್ಪತ್ರೆಯಲ್ಲಿ ಇದ್ದರು ಇರ್ತಾರೆ, ಬೇಕಂತಾನೆ ಇರ್ತಾರೆ ಅವರು. ಹಾಂ ಏನು ಹೊಡೆದನ ಪ್ರೂಫ್ ಬೇಕಲ್ಲ, ಹಾಂ ಅಲ್ಲಿ ಗಾಯ ಆಗಿದ್ದಾನ ಬೇಕು. ಹ್ಞೂ ನಾವ್ಯಾಕೆ ಬೇಡಕ್ಕೆ ಹೋಗ್ಯಾನ? ಮತ್ತೀಗ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿವಿ, ನಾವು ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಹೊಡೆದಾರ ಅಂತ ಹೇಳ್ತಾರೆ ಓಕೆಸಿ, ಹ್ಞೂ ನಾವು ಮಾಡ್ತೀವಿ. ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ. ಈಗ ಮುಂದೆ ಹೆಂಗ್ರಿ? ಈಗ ಮಾಡ್ಬೇಕಂತ ನಾವು ಐತಿ, ಏನು ಮಾಡ್ತೀರಿ? ಕೇಸ್ ಮಾಡ್ಬೇಕಂತ ಐತಿ. ಅಲ್ಲ ರೀ, ಈಗ ಮತ್ತೆ ಅವ್ರು ಹೊಡೆದಾರೆ ಅಂತ ಹೇಳ್ತಾರೆ, ಆ ಜಮೀನು ನಮ್ದು ಅಂತ ಹೇಳ್ತಿದಾರೆ. ಅದ್ರಾಗ ನಮಗೆ ನಮ್ಮ ಮುತ್ತಾತ ಇದ್ದಾನಲ್ರಿ ಹನುಮಂತ ಅಂತ, ಹ್ಞೂ ಅವರಿಗೆ ಭಾಗ ಇವಾಗ ನಮಗೆ ಬರೋದು ಅವರಿಗೆ ಬರ್ತದೆ.